ಓಂ ಶ್ರೀ ಗುರುದೇವ ದತ್ತ. ಸುಚರಿತ್ರೆ ಅಧ್ಯಾಯ 34. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗುರುಭ್ಯೋ ನಮಃ. ಇನ್ನು ಸಿದ್ಧಯೋಗಿ ಮುಂದುವರೆದು ಶ್ರೀಗುರುವು ಹೇಳಿದ ಕಥೆಗಳನ್ನ ಮುಂದುವರಿಸಿದರು. ಆ ರಾಜ ಪರಾಶರ ಮಹರ್ಷಿಗೆ ನಮಸ್ಕಾರವನ್ನ ಮಾಡಿ, ಸ್ವಾಮಿ, ಈ ಮಕ್ಕಳು ಹಿಂದಿನ ಜನ್ಮದಲ್ಲಿ ರುದ್ರಾಕ್ಷಿಯ ಮಹಿಮೆಯನ್ನ ತಿಳಿಯದೆಯೇ ಅವನ್ನ ಧರಿಸಿದರು. ಹೀಗೆ ರಾಜಪುತ್ರರಾಗಿ ಹುಟ್ಟಿದರು. ಇನ್ನು ಅವನ್ನ ಇಷ್ಟು ಶ್ರದ್ಧಾಭಕ್ತಿಗಳಿಂದ ಈಗ ಧರಿಸುವುದರ ಫಲ ಹೇಗಿರುತ್ತದೆ ಎಂದು ಕೇಳುತ್ತಾನೆ. ಪರಾಶರ ಮಹರ್ಷಿ ಸ್ವಲ್ಪ ಆಲೋಚನೆ ಮಾಡಿ ನಿಟ್ಟುಸಿರನ್ನ ಬಿಟ್ಟು, ರಾಜ, ಇವರ ಭವಿಷ್ಯತ್ತು ಕುರಿತು ಹೇಳಿದರೆ ನನಗೆ ದುಃಖ ಉಂಟಾಗುತ್ತದೆ. ಅದರಿಂದ ನನ್ನ ಮನಸ್ಸು ಅದನ್ನ ಹೇಳಲು ಅಂಗೀಕರಿಸುವುದಿಲ್ಲ. ರಾಜ ಆತಂಕದಿಂದ ಅದೇನೆಂದು ಹೇಳಬೇಕೆಂದು ಮತ್ತೆ ಮತ್ತೆ ಕೇಳಲು, ಆ ಮಹರ್ಷಿ, ಅಯ್ಯ, ಇಂದಿನಿಂದ 8ನೆಯ ದಿನ ಅವರು ಸಾಯಬೇಕಾಗಿದೆ ಎಂದರು. ಅದನ್ನ ಕೇಳಿ ರಾಜನು, ಅವರ ಪರಿವಾರವು ಬಹಳ ದುಃಖದಿಂದ ಅದಕ್ಕೆ ನಿವಾರಣೆಗಾಗಿ ಉಪಾಯವನ್ನ ಕೇಳೆಂದರು. ಆ ಮಹರ್ಷಿ ಹೀಗೆ ಹೇಳಿದರು, ಭಯವಿಲ್ಲ. ಶ್ರೀಮನ್ನಾರಾಯಣನ ಬ್ರಹ್ಮನನ್ನ ಸೃಷ್ಟಿಸಿ ಅವನಿಂದ ಪ್ರಸಾದಿಸಿದ ವೇದದ ಸಾರವೇ ರುದ್ರ ಮಂತ್ರ. ಅದು 4 ಪುರುಷಾರ್ಥಗಳನ್ನ ಕೂಡ ಕೊಡಬಲ್ಲದು. ಸೃಷ್ಟಿಕರ್ತ ತನ್ನ ವಕ್ಷಸ್ಥಳದಿಂದ ಧರ್ಮವನ್ನ, ಪೃಷ್ಠ ಭಾಗದಿಂದ ಅಧರ್ಮವನ್ನ ಸೃಷ್ಟಿಸಿದನು. ಧರ್ಮವನ್ನ ಅನುಸರಿಸುವವರಿಗೆ ಇಹದಲ್ಲಿ ಮತ್ತು ಪರಗಳಲ್ಲಿ ಸುಖ, ಅಧರ್ಮಾನುಸಾರಿಗಳಿಗೆ ದುಃಖವೂ ಕೂಡ ಉಂಟಾಗುತ್ತದೆ. ಕಾಮ ಮೊದಲಾದ ವಿಕಾರಗಳು ಅಧರ್ಮದಿಂದ ಹುಟ್ಟಿದವೇ. ಅದನ್ನು ಅನುಸರಿಸಿ ಮತ್ತೆಷ್ಟೋ ಪಾಪಗಳಾಗುತ್ತವೆ. ಆದರೆ ಯಾವ ಪ್ರದೇಶದಲ್ಲಿ ರುದ್ರ ಜಪ ನಡೆಯುತ್ತದೆಯೋ ಅಲ್ಲಿ ಈ ಪಾಪಗಳು ಪ್ರವೇಶ ಮಾಡುವುದಿಲ್ಲ. ಅದು ಸರ್ವ ಪಾಪಹಾರ. ಹಿಂದೆ ರುದ್ರ ಮಂತ್ರ ಜಪದಿಂದ ಪಾಪಿಗಳು ಕೂಡ ಪರಿಶುದ್ಧರಾದ್ದರಿಂದ ಯಮ ಬಾಧೆಪಟ್ಟು ಬ್ರಹ್ಮನಿಗೆ ಭಿನ್ನವಿಸಿಕೊಂಡನು. ಆಗ ಬ್ರಹ್ಮ, ಯಮಧರ್ಮರಾಜ, ಮದಾಂಧರು, ತಾಮಸಿಗಳು, ಭಕ್ತಿ ಇಲ್ಲದವರನ್ನ ಮಾತ್ರವೇ ನೀನು ದಂಡಿಸಬೇಕು. ಭಕ್ತಿಯಿಂದ ರುದ್ರ ಮಂತ್ರ ಜಪಿಸುವವರ ಬಳಿಗೆ ನಿನ್ನ ದೂತರು ಹೋಗಲೂಬಾರದು. ಅಲ್ಪಾಯುಗಳು ಕೂಡ ಅದರಿಂದ ದೀರ್ಘಾಯುಗಳಾಗಬಲ್ಲರು. ರುದ್ರ ಮಂತ್ರದಿಂದ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿದವರನ್ನ ನೋಡಿ ನೀನು ಕೂಡ ಭಯಪಡಬೇಕು ಎಂದು ಬ್ರಹ್ಮನು ಯಮನಿಗೆ ಹೇಳುತ್ತಾನೆ. ಆದ್ದರಿಂದ ರಾಜ, ನೀನು ಭಕ್ತಿಯಿಂದ ರುದ್ರಾಕ್ಷಿಗಳನ್ನ ಧರಿಸಿ ಸದ್ಬ್ರಾಹ್ಮಣರಿಂದ 7 ದಿನ ನಿರಂತರ ರುದ್ರಾಭಿಷೇಕವನ್ನ ಮಾಡಿಸು. ಅದರಿಂದ ಅವರು ಧರ್ಮಾತ್ಮರಾಗಿ ಸರ್ವ ಸಂಪದಗಳಿಂದ ಚಿರಕಾಲ ಜೀವಿಸಬಲ್ಲರು ಎಂದು ಈ ವಿಧಾನವನ್ನೆಲ್ಲ ವಿವರವಾಗಿ ತಿಳಿಸುತ್ತಾರೆ. ಮುಂದೆ ರಾಜ ಈ ಪ್ರಕಾರವಾಗಿಯೇ 100 ಜನ ಸದ್ಬ್ರಾಹ್ಮಣರ 10,000 ರುದ್ರ ಮಂತ್ರಗಾನದಿಂದ 7 ದಿನ ಹಗಲು ರಾತ್ರಿಗಳಲ್ಲಿ ಸತತ ಧಾರೆಯಾಗಿ ಶಿವನಿಗೆ ಅಭಿಷೇಕ ಮಾಡಿಸಿದನು. ಪ್ರತಿದಿನ ಅಭಿಷೇಕದ ನೀರಿನಿಂದಲೇ ರಾಜಕುಮಾರರಿಗೆ ಸ್ನಾನ ಮಾಡಿಸಿದರು. ಕೊನೆಯ ದಿನ ಸಾಯಂಕಾಲ ಆ ಮಕ್ಕಳಿಬ್ಬರು ಸ್ಪೃಹೆ ತಪ್ಪಿ ಬಿದ್ದು ಹೋಗುತ್ತಾರೆ. ಪರಾಶರ ಮಹರ್ಷಿ ರುದ್ರ ಮಂತ್ರ ಜಲವನ್ನ ಅವರ ಮೇಲೆ ಚೆಲ್ಲಿದ ತಕ್ಷಣವೇ ಅವರು ಎದ್ದು ಕೂತರು. ಆಗ ಆ ಮಹರ್ಷಿ ಮಕ್ಕಳ ಪ್ರಾಣಗಳನ್ನ ಅಪಹರಿಸಲು ಬಂದ ಯಮದೂತರನ್ನ ಶಿವದೂತರು ಬಂದು ಓಡಿಸಿದರು. ಆ ರಾಜಕುಮಾರನ್ನ ಬದುಕಿಸಿದರು ಎಂದು ಹೇಳುತ್ತಾರೆ. ರಾಜ ಸಂತೋಷದಿಂದ ದೊಡ್ಡ ಉತ್ಸವ ಮಾಡಿ ಅಂತಹ ಉಪಾಯವನ್ನ ಹೇಳಿದ ಮಹರ್ಷಿಯ ಪೂಜೆಯನ್ನ ಮಾಡುತ್ತಾರೆ. ಆ ಸಮಯದಲ್ಲಿ ನಾರದರು ಅಲ್ಲಿಗೆ ಬಂದು ಆ ರಾಜಕುಮಾರರಿಗೆ 12ನೇ ವಯಸ್ಸಿನಲ್ಲಿ ಅಪಮೃತ್ಯು ಭಯವಿದೆ ಎಂದು, ಅದು ತಪ್ಪಿದರೆ ಪೂರ್ಣಾಯುಷಿಗಳಾಗುತ್ತಾರೆ ಎಂದು ಚಿತ್ರಗುಪ್ತ ಯಮನೊಡನೆ ಹೇಳಿದ ವಿಷಯ ತಿಳಿಸುತ್ತಾರೆ. ಅದಕ್ಕೆ ಶ್ರೀಗುರುವಿಗೆ ರುದ್ರಾಧ್ಯಯನವೆಂದರೆ ಅತ್ಯಂತ ಪ್ರೀತಿ. ಅದರಿಂದ ನಾಮಧಾರಕ, ನೀನು ನಿತ್ಯವೂ
ರುದ್ರಾಭಿಷೇಕದಿಂದ ಗುರುವನ್ನ ಪೂಜೆ ಮಾಡು ಎಂದು ಸಿದ್ಧರು ನಾಮಧಾರಕನಿಗೆ ಹೇಳುತ್ತಾರೆ ಎನ್ನುವಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ 34 ಮುಕ್ತಾಯವಾಯಿತು. ಶ್ರೀ ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ಸಿಂಹ ಸರಸ್ವತಿಯೇ ನಮಃ.